ಕೆಪಿಸಿಸಿ ಕಚೇರಿ ರಣಾಂಗಣವಾಗಿದ್ದು ಹೊಡೆದಾಡಿಕೊಂಡಿದ್ದಾರೆ ಪದಾಧಿಕಾರಿಗಳು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಹೊಡೆದಾಟ ನಡೆದಿದ್ದು ಕೆಲ ಪದಾಧಿಕಾರಿಗಳನ್ನ ಜವಾಬ್ದಾರಿಯಿಂದ ಕೈ ಬಿಟ್ಟಿದ್ದಕ್ಕೆ ಗಲಾಟೆಯಾಗಿದೆ. ಪದಾಧಿಕಾರಿಗಳ ಸಭೆ ಕರೆದಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಸಭೆಯಲ್ಲಿ ಭಾಗಿಯಾಗಿದ್ರು ವಜಾಗೊಂಡಿದ್ದ ದೀಪಿಕಾ ರೆಡ್ಡಿ ಮತ್ತು ಇತರರು. ಹುದ್ದೆಯಿಂದ ಮುಕ್ತಗೊಳಿಸಿದ್ದರ ಬಗ್ಗೆ ದೀಪಿಕಾ ರೆಡ್ಡಿ ಮತ್ತು ಇತರರು ಪ್ರಶ್ನಿಸ್ತಾರೆ, ಯಾಕೆ ಹೀಗಾಯ್ತು ಅಂತ. ನಿಗಮ್ ಭಂಡಾರಿಯನ್ನ ಅಡ್ಡ ಹಾಕಿ ಪ್ರಶ್ನಿಸಿರ್ತಾರೆ ಪದಾಧಿಕಾರಿ ದೀಪಿಕಾ ರೆಡ್ಡಿ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಕೈ ಮಿಲಾಯಿಸೋ ಹಂತಕ್ಕೆ ಕಾಂಗ್ರೆಸ್ ಪದಾಧಿಕಾರಿಗಳ ಗಲಾಟೆ ಹೋಯಿತು. ಡಿಸಿಪ್ಲಿನ್ ಹಾಳಾಗುತ್ತೆ ಹೇಳ್ರಿ ಬ್ರದರ್, ನಮ್ಮ ಪಕ್ಷ ಡಿಸಿಪ್ಲಿನ್ ಹಾಳಾಗುತ್ತೆ, ನಮ್ಮ ಪಕ್ಷದ ಡಿಸಿಪ್ಲಿನ್ ಹಾಳಾಗುತ್ತೆ. ಮೀಟಿಂಗ್ ಆದ್ಮೇಲೆ ನಮ್ದು ಏನಾದ್ರು ಇಟ್ಕೊಳ್ಳಿ. ತಳ್ಳಾಟ ನೂಕಾಟ ನೋಡ್ತಾ ಇದ್ದೀರಾ. ಇದು ನಡೆದಿರೋದು ಕೆಪಿಸಿಸಿ ಕಚೇರಿಯ ಒಳಗಡೆ. ಕೆಪಿಸಿಸಿ ಕಚೇರಿಯ ಒಳಗಡೆ ಯೂತ್ ಕಾಂಗ್ರೆಸ್ ಕೈ ಅಧ್ಯಕ್ಷ ಮಂಜುನಾಥ್ ಸಭೆ ಕರೆದಿರ್ತಾರೆ. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನಮ್ಮ ಹುದ್ದೆಗಳಿಂದ ನಮ್ಮನ್ನ ಮುಕ್ತಗೊಳಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ವಿಕೋಪಕ್ಕೆ ಹೋಗಿ ತಳ್ಳಾಟ ನೂಕಾಟ ನಡೆದಿದೆ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿನ ಅಡ್ಡ ಹಾಕಿ ಪದಾಧಿಕಾರಿ ದೀಪಿಕಾ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಆಗ ಗಲಾಟೆ ಶುರುವಾಗಿ ಕೈ ಮಿಲಾಯಿಸೋ ಹಂತಕ್ಕೆ ಕಾಂಗ್ರೆಸ್ ಪದಾಧಿಕಾರಿಗಳು ಹೋಗಿದ್ದಾರೆ. ಒಂದು ಸಭಾಂಗಣದಲ್ಲಿ, ಮತ್ತೊಂದು ಆಫೀಸ್ನಲ್ಲಿ. ಅಕ್ಷರಶಃ ತಳ್ಳಾಡಿಕೊಂಡಿದ್ದಾರೆ, ಕೈ ಮಿಲಾಯಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ಹಲವು ಪದಾಧಿಕಾರಿಗಳ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ತೆಗೆದುಕೊಂಡಿತ್ತು. ಯೂತ್ ಕಾಂಗ್ರೆಸ್ ಕರ್ತವ್ಯ ಲೋಪ ಮತ್ತು ನಿಷ್ಕ್ರಿಯತೆ ಕಾರಣ ಕೊಟ್ಟು 15 ಜನರ ವಿರುದ್ಧ ಕ್ರಮ ಆಗಿತ್ತು. ಅದರಲ್ಲಿ ದೀಪಿಕಾ ರೆಡ್ಡಿ, ಬಿಂದು ಗೌಡ, ಫ್ರಾನ್ಸಿಸ್ ಬೆನಿಟೋ, ಸುಮನ್ ಸೋಮಶೇಖರ್ ಕೂಡ ಇದ್ರು. ಅವರ ವಿರುದ್ಧ ಶಿಸ್ತು ಕ್ರಮ ಆಗಿತ್ತು. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಇವತ್ತು ಸಭೆ ನಡೆಸಿತ್ತು. ಅಧ್ಯಕ್ಷ ಮಂಜುನಾಥ್ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಗಲಾಟೆಯಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಯಾರ್ಯಾರ ಮೇಲೆ ಕ್ರಮ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 15 ಜನರ ವಿರುದ್ಧ ಕ್ರಮ ಆಗಿದೆ. ಅದರಲ್ಲಿ ಬಿಂದು ಗೌಡ, ದೀಪಿಕಾ ರೆಡ್ಡಿ. ಯಾರ್ಯಾರ ವಿರುದ್ಧ ಕ್ರಮ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. CS ಫ್ರಾನ್ಸಿಸ್ ಬೆನಿಟೋ, ದೀಪಿಕಾ ರೆಡ್ಡಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ. CS ಫ್ರಾನ್ಸಿಸ್ ಬೆನಿಟೋ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬಿಂದು ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಸುಮನ್ ಸೋಮಶೇಖರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ 3 ಜನ, ಉಪಾಧ್ಯಕ್ಷೆ ಒಬ್ಬರು. ಯಾಕೆ ನಮ್ಮ ಹುದ್ದೆಯಿಂದ ನಮ್ಮನ್ನ ಮುಕ್ತಗೊಳಿಸಿದ್ದೀರಾ ಅಂತ ಕೇಳೋದ್ರೊಂದಿಗೆ ಈ ಗಲಾಟೆ ಮಾರಾಮಾರಿ ಶುರುವಾಯಿತು.
ಕೈ ಮಿಲಾಯಿಸುವ ಹಂತಕ್ಕೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಯಾವ ಕಾರಣಕ್ಕೆ ಹುದ್ದೆಯಿಂದ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿಲ್ಲ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಆದೇಶವನ್ನ ಪೋಸ್ಟ್ ಮಾಡಿದ್ದಾರೆ. ದೀಪಿಕಾ ರೆಡ್ಡಿ ಇದನ್ನ ಪ್ರಶ್ನೆ ಮಾಡಿದಾಗ ಗಲಾಟೆಯಾಗಿದೆ ಅಂತ ಬಿಂದು ಗೌಡ ಹೇಳಿದ್ದಾರೆ. ಇನ್ನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ರಿಂದ ಒಡೆದಾಳೋ ನೀತಿ ಆಗ್ತಾ ಇದೆ. ನಮ್ಮ ಉಸ್ತುವಾರಿಯನ್ನ ಪ್ರಶ್ನಿಸೋದಕ್ಕೆ ಹೋದಾಗ ತಡೆಯೋ ಪ್ರಯತ್ನ ಆಯಿತು. ಡಿಕೆಶಿ ಸಿದ್ದರಾಮಯ್ಯ ಸಮಸ್ಯೆ ಬಗೆಹರಿಸಬೇಕು ಅಂತ ದೀಪಿಕಾ ರೆಡ್ಡಿ ಹೇಳ್ತಾ ಇದ್ದಾರೆ. ನಾನೊಬ್ಬ ಮಹಿಳೆ ಆಗಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ 3 ಲಕ್ಷ ವೋಟ್ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದರೆ ಏನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು ನನ್ನ ಜೊತೆಗೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ಆದರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದಮೇಲೂ ನಾವು ರಾಹುಲ್ ಗಾಂಧಿಯವರ ಏನು ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನಲ್ಲಿ ಏನೇ ರಿಸಲ್ಟ್ ಬಂದರೂ ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾಯಿದ್ವಿ. ಆದರೆ ನನಗೆ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾಯಿದ್ರು. ಸೊ ಈ ವಿಚಾರವಾಗಿ ನಾವು ಯಾವತ್ತೂ ವಾಯ್ಸ್ ರೇಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಬಿಡ್ತಾ ಇರಲಿಲ್ಲ. ಯಾಕಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಮಂಜುನಾಥ್ ಅವರು ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೋಲ್ಡನ್ನು ಇಟ್ಟಿದ್ರು. ಸೊ ಅದಕ್ಕೆ ಇವತ್ತೇನು ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಇತ್ತು ಅದರಲ್ಲಿ ನಾವೆಲ್ಲರೂ ಈ ವಿಚಾರವಾಗಿ ಮಾತಾಡಬೇಕು ಅಂತ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿದಾಗ ನಮ್ಮ ಏನು ನ್ಯಾಷನಲ್ ಇನ್ಚಾರ್ಜ್ ಇದ್ದಾರೆ ಅವರು ಆ ಒಂದು ಮೀಟಿಂಗಿಂದ ಎದ್ದೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆವಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಪ್ಲೀಸ್ ನಮ್ಗೆ ಏನು ಇಶ್ಯೂಸ್ ಇದೆ, ನಾನು ಒಬ್ಬಳದೇ ಅಲ್ಲ, ಸುಮಾರು ಜನ ಏನು ರಾಹುಲ್ ಗಾಂಧಿಯವರ ಸಿದ್ಧಾಂತಗಳಿದೆ, ಅವ್ರದ್ದು ಐಡಿಯಾಲಜಿ ಇದೆ, ಅದನ್ನು ನಂಬಿ ಲಕ್ಷಾಂತರ ಯುವಕರು ಈ ಪಕ್ಷಕ್ಕೆ ಬಂದು ಮೆಂಬರ್ಶಿಪ್ಪನ್ನು ಸಲ್ಲಿಸಿದ್ದಾರೆ. ಅದನ್ನು ಹೊರತುಪಡಿಸಿ ಇವ್ರು ನಮ್ಗೆ ಯಾವಾಗ ಅವಕಾಶ ಕೊಡಲಿಲ್ಲ. ನಾವೆಲ್ಲರೂ ಅವ್ರ ಕಡೆಯಿಂದ ಬಂದು, ನಾನೊಂದು ಹೆಣ್ಮಗಳು ಮಾತಾಡ್ತಾ ಇದ್ದೆ, ಅವ್ರು ಬಂದು ನನ್ನ ಮಾತಾಡೋಕ್ಕೆ ರೂಢಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಒಂದು ಹೆಣ್ಮಗುಗೆ ಯಾರಾದರೂ ಆ ಥರ ಮಾತಾಡಿದ್ರೆ, ಆ ಥರ ಬಿಹೇವ್ ಮಾಡಿದ್ರೆ ನಮ್ಮ ಜೊತೆಗಿರೋರಲ್ಲ ಯಾರೇ ಆಗಿರಲಿ ಈ ಸಮಾಜದಲ್ಲಿ ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಎಲ್ಲರೂ ಅದನ್ನ ಸರ್ ರೀಸನ್ ನನಗೆ ಗೊತ್ತಿಲ್ಲ. 1-2 ಮೀಟಿಂಗ್ಗಳು ಅಟೆಂಡ್ ಆಗಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು ಆ ವಿಚಾರವಾಗಿ. ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಅದು ಇಂಟರ್ನಲ್ ಆಗಿರೋದ್ರಿಂದ ಇಂಟರ್ನಲ್ ನಮ್ಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಕಳಿಸಿ ಇದಕ್ಕೆ ರೀಸನ್ ಕೊಡಿ ಅಂತ ಹೇಳಿದ್ರೆ ನಾವು ಕೊಡ್ಬೋದಾಗಿತ್ತು. ಅಥವಾ ಒಂದು ಮೀಟಿಂಗ್ ಮಾಡಿದ್ರೆ ನಾವು ಬರ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ, ಯಾಕೆ ಬಂದಿಲ್ಲ ಅಂತ. ಅದನ್ನು ಬಿಟ್ಟು ಏಕಾಏಕಿ ಇವ್ರು ನಮಗೂ ಕೂಡ ಕಳಿಸಿದೆ. ಡೈರೆಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವತ್ತು BJP JDS ಆಗಿರ್ಬೋದು ನಮ್ಮ ಬಗ್ಗೆ ಯಾವ ರೀತಿ ಟ್ರೋಲ್ ಮಾಡ್ತಿದ್ದಾರೆ ಅಂತ ನೀವು ನೋಡಿದ್ದೀರ. ನಾವು BJP ವಿರುದ್ಧ JDS ವಿರುದ್ಧ ಹೋರಾಡಿ ಟ್ರೋಲ್ ಆಗ್ತಿರೋದಲ್ಲದೆ ಈ ವಿಚಾರದಲ್ಲೂ ನಾವು ಟ್ರೋಲ್ ಆಗಬೇಕು ಅಂದರೆ ಅದು ನಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ದೀಪಿಕಾ ರೆಡ್ಡಿ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮಿಬ್ಬರು ಫೋಟೋನೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದ್ದು ನಾನು ನಿಜವಾಗ್ಲೂ ಖಂಡಿಸ್ತೀನಿ. ಗಲಾಟೆ ಆಗಲಿ ಕಾರಣ ಅಂದರೆ ಇವತ್ತು ಕರೆದಿದ್ದ ಸಭೆ ಬಂದು ನೀಟ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ಅದರದ್ದು 21ನೇ ತಾರೀಕು ನಾವು ಪ್ರತಿಭಟನೆ ಮಾಡಬೇಕಂತ ಹೇಳಿ ಸಭೆ ಕರೆದಿದ್ವು. ಆ ವಿಚಾರ ಮಾತಾಡ್ತಾ ಇರುವಾಗ ಒಬ್ಬರು ಎದ್ಬಿಟ್ಟು ಈ ವಿಚಾರವಾಗಿ ಮಾತಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಮಂಜಣ್ಣ ಏನು ನಮ್ಮ ಅಧ್ಯಕ್ಷರಿದ್ದಾರೆ, ಈ ವಿಚಾರ ಮಾತಾಡೋಣ, ನೆಕ್ಸ್ಟ್ ಅದೇ ಮೀಟಿಂಗ್ ಇದೆ ಮಾತಾಡೋಣ, ಇವಾಗ ಏನು ವಿಚಾರ ಇದೆ ಅದನ್ನು ಮಾತಾಡೋಣ. ಹಾಗೆ ಮಾತಾಡ್ತಾ ಹೀಟ್ ಆಫ್ ದ ಮೂಮೆಂಟ್ ಅವರು ಮಾತು ಬೆಳೆದು ಜಗಳ ಆಯಿತು. ಕ್ಲಾರಿಫಿಕೇಶನ್ ಕೆಪಿಸಿಸಿಯಲ್ಲಿ ರಣಾಂಗಣ ಆಯಿತು, ಗಲಾಟೆನೇ ಆಗಿಲ್ಲ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಯಾರು ಏನು ಮಾಡಿದ್ದಾರೆ ಅನ್ನೋದನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ನಾವು ಹೇಳ್ತೀವಿ, ಯೂತ್ ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟದ್ದಾಗಿರುತ್ತೆ ಅಂತ ಮಂಜುನಾಥ್ ಗೌಡ ಸಮರ್ಥನೆ ಮಾಡಿದ್ರು. ಗಲಾಟೆ ಯಾವುದು ಆಗಿಲ್ಲ. ಗಲಾಟೆಯನ್ನು ಕಾಣಿಸ್ತಾ ನಿಮಗೆ ವಿಡಿಯೋಗಳಲ್ಲಿ? ಇಲ್ಲ ಅಮ್ಮ, ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮಗೆ ಕೊಟ್ಟಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.